ಆ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಅಲ್ಲಿ ದೇವರ ಶಟಾರಿಯನ್ನು ತಲೆ ಮೇಲಿಟ್ಟು ಕನ್ಯಾದಾನ ದೋಷ ಪರಿಹಾರ ಅಂತ ಮಾಡ್ತೀವಿ. ಅದು ಮಾಡಿದ ಮೇಲೆ ಅಲ್ಲಿ ಅದಾಗಿದ ಸ್ವಲ್ಪ ತಿಂಗಳುಗಳಲ್ಲಿ ನಿಮ್ಮ ಮಕ್ಕಳಿಗೆ ಮದುವೆ ಆಗುತ್ತೆ. ಅದು ಹುಡುಗ ಆಗುತ್ತೆ, ಹೆಣ್ಮಗಳು ಯಾರಾದರೂ ಸರಿ. ತುಂಬ ಕಷ್ಟ ಆಗ್ತಿದೆ, ಹೆಣ್ಣು ಸಿಗ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ. ಈ ಥರದವ್ರಿಗೆ ಇದು ತುಂಬ ಒಳ್ಳೆಯ ಸಮಯ. ಏಪ್ರಿಲ್ 20ನೇ ತಾರೀಕು ಭಾನುವಾರ ಬಂದು ಆ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ನಿಮ್ಮ ಮಕ್ಕಳಿಗೆ ಸುಗಮವಾಗಿ ಮದುವೆ ಆಗೋದನ್ನ ನೀವು ಕಾಣ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾರಾದ್ರೂ ದೇವರ ಮುಂದೆ ನಾವು ಮದುವೆ ಆಗ್ಬೇಕು ಕ್ಷೇತ್ರದಲ್ಲಿ ಅಂತ ಬಯಸಿದ್ರೆ ಈ ಕ್ಷೇತ್ರದಲ್ಲಿ ಅವಕಾಶ ಇದೆಯಾ ಅಂತ, ಕ್ಷೇತ್ರದಲ್ಲಿ ಮದುವೆ ಆಗೋದಕ್ಕೆ ಅವಕಾಶ ಇದೆಯಾ? ಇಲ್ಲಿ ಮೈಸೂರಲ್ಲಿ ಬೇರೆ ಎಲ್ಲಿ ನಡೀತದೋ ಇಲ್ಲವೋ ಗೊತ್ತಿಲ್ಲ. ಒಂದೊಂದು ದಿನ ಇಲ್ಲಿ 3-4 ಮದುವೆ ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ಇಲ್ಲಿ ಬರ್ತಾರೆ, ಮದುವೆ ಆಗ್ತಾನೆ ಇಲ್ಲ, ನಾನು ಇಲ್ಲಿ ಬಂದು ಮದುವೆ ಮಾಡಿಸ್ಕೊತೀನಿ ಅಂತೇಳಿ ಕಲ್ಯಾಣೋತ್ಸವ ಸಂಕಲ್ಪ ಮಾಡಿಸ್ಕೊಂಡು ಹೋದ್ರೆ ಅವ್ರಿಗೆ ಮದುವೆ ಆಗ್ತಿದೆ. ಅದು ಭಾಳ ಈಗ ಈ ತಿಂಗಳು 12 ಮದುವೆಗಳಾಗಿದೆ ದೇವ್ರ ಮುಂದೆ. 30ನೇ ತಾರೀಕು 3 ಮದುವೆ ಇದೆ. ಅಂದರೆ ಇಲ್ಲಿ ದೇವಸ್ಥಾನದ ಪ್ರತೀತಿ ಅಂದರೆ ಮದುವೆ. ಇವರು ಹೆಸರೇ ಕಲ್ಯಾಣ ವೆಂಕಟರಮಣ ಸ್ವಾಮಿ. ಯಾರು ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ತಾರೋ ಅವ್ರಿಗೆ ಮದುವೆ ಆಗ್ತದೆ. ಅವ್ರಿಗೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಇಲ್ಲಿ ಬಂದು ಕಂಕಣಕ್ಕೆ ಒಂದೇ ಅದು ಕಲ್ಯಾಣ ವೆಂಕಟರಮಣ.